ಎಲ್ಲರಿಗೂ ನಮಸ್ಕಾರ. ನರಗುಂದದಲ್ಲಿ 2 ವರ್ಷದ ಹಿಂದೆ ಸ್ನೇಹ ಸಂಜೀವಿನಿ ರುದ್ರಾಶ್ರಮ ಪ್ರಾರಂಭ ಆಗೈತಿ. ಈ ರುದ್ರಾಶ್ರಮ ಪ್ರಾರಂಭ ಆಗಿದ್ದ ಉದ್ದೇಶ ನಿರ್ಗತಿಕರು, ಅನಾಥರು, ಯಾರು ಮಕ್ಕಳು ವಯಸ್ಸಾದವರನ್ನು ಯಾರು ಸರಿಯಾಗಿ ಆರೈಕೆ ಮಾಡಲಾರ್ದು ಏನು ಬಿಟ್ಟಿರ್ತಾರಲ್ಲ ಅವ್ರನ್ನ ತೊಗೊಂಬಂದು ಈ ಸಂಸ್ಥೆ ತುಂಬ ಒಳ್ಳೆಯ ಕೆಲಸ ಮಾಡೋದು. ಅದಷ್ಟೇ ಬೇಜಾರು ಸಂಗತಿ ಏನಂತಂದ್ರೆ, ಹಡ್ದ ತಂದೆ ತಾಯಿನ ವಯಸ್ಸಿಗೆ ಅವ್ರನ್ನ ಬೆಳೆಸಿದ ಮಕ್ಕಳು ಇವತ್ತಿಗೆ ವೃದ್ಧಾಶ್ರಮ ಟೈಮ್ ಒಳಗೆ ಬಿಟ್ಟು ಹೋಗ್ತಾರಲ್ಲ, ಇದು ಭಾಳ ನೋವಿನ ಸಂಗತಿ. ಈಗ ಒಂದು 15-20 ಜನ ವಯಸ್ಸಾದವರಲ್ಲಿ ಇದ್ದಾರೆ. ಮತ್ತು ವಿಡಿಯೋ ಮಾಡೋ ಉದ್ದೇಶ ಯಾವುದೂ ಪಬ್ಲಿಸಿಟಿಗಲ್ಲ. ವಿಷಯ ಏನಂತಂದ್ರೆ, ನೋಡಿ, ಸುಮಾರು ಟೈಮ್ 12 ಗಂಟೆ ಆಗಿದೆ. ಪಾಪ ನಿಧನರಾದ್ರು ಒಬ್ಬರು ವಯಸ್ಸಾದವರು, 75 ವರ್ಷ ವಯಸ್ಸು. ಯಾರು ತಂದೆ ಯಾರನ್ನು ಗೊತ್ತಿಲ್ಲ. 2 ವರ್ಷದಿಂದ ಇಲ್ಲಿದ್ದರು. ಬೆಳಗಾವಿಂದ ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಂದಿದ್ರು ಸಂಸ್ಥೆಯವರು. ಇವಾಗ ಮಣ್ಣು ಮಾಡೋಕ್ಕೂ 4 ಜನ ಇಲ್ಲ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅದಕ್ಕೆ ತಿಳ್ಕೊಂಡು ಇದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ, ಉದ್ದೇಶ ವಯಸ್ಸಾದವ್ರನ್ನ ಸರಿಯಾಗಿ ಜೋಪಾನ ಮಾಡ್ಬೇಕು. ಅವ್ರು ನಮ್ಮನ್ನ ಹೆಂಗೆ ಬೆಳೆಸಿರ್ತಾರೆ, ದೊಡ್ಡವ್ರನ್ನ ಮಾಡಿರ್ತಾರೆ, ಒಂದು ಜೀವನ ನಮ್ಗೆ ಕೊಟ್ಟಿರ್ತಾರೆ. ಅಂದಮ್ಯಾಗ ಅವ್ರನ್ನ ಒಪ್ಪಾವಸಿಯೊಳಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅದಕ್ಕೂ ದಯವಿಟ್ಟು ಇಲ್ಲಿ ನರಗುಂದದಲ್ಲಿರುವ ಪುರಸಭೆ ಹತ್ತಿರುವಂಥ ಈ ರುದ್ರಾಶ್ರಮಕ್ಕೆ ಬಂದು ಭೇಟಿ ಕೊಟ್ಟು ಇಲ್ಲಿ ಏನಾಗತ್ತೈತಿ ಒಂದು ಸ್ವಲ್ಪ ಅವ್ರ ಕೈಯಿಂದ ಸಹಾಯನೂ ಮಾಡಬೇಕು. ಅವರಿಗೆ ತನು ಮನೋ ಧನದಿಂದ ಹಾರೈಸಬೇಕು. ಈ ಸಂಸ್ಥೆ ಬೆಳೀಬೇಕು. ಬೆಳೆದ್ರ ಜೊತೆಗೆ ಈ ರುದ್ರಾಶ್ರಮ ಇರಬಾರ್ದು. ಯಾಕೆ ಇರಬಾರ್ದಪ್ಪ ಅಂತಂದ್ರೆ, ಅಲ್ಲಿ ಬರುವಂಥ ನಿರ್ಧಾರಿಕರು ಆಗಬಾರ್ದು. ವಯಸ್ಸಾದವರು ಆ ಮಕ್ಕಳು ಅವ್ರನ್ನ ಜೋಪಾನ ಮಾಡ್ಬೇಕು ಅನ್ನೋದು ಈ ವಿಡಿಯೋ ಮಾಡೋ ಉದ್ದೇಶ. ಅದಕ್ಕೆ ಎಲ್ಲರಿಗೂ ಈ ವಿನಂತಿ ಮಾಡ್ಕೋತೀನಿ, ಹಡದ ತಂದೆ ತಾಯಿನ ನಡು ನೀರಲ್ಲಿ ಬಿಡಬೇಡ್ರಿ. ಏನು ಇಂಥ ದುಸ್ಥಿತಿ ಯಾರಿಗೂ ಬರಬಾರ್ದು. ರಾತ್ರಿ 12 ಆಗೈತಿ. ಈ ಸಮಯ ಒಳಗೆ ನಾವು 4 ಜನ ನಿಂತು ಕೆಲಸ ಮಾಡತ್ತೀವಿ. ಏನು ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ಕೇಳ್ಕೋತೀನಿ ಅಂತಂದ್ರೆ, ಹಡದ ತಂದೆ ತಾಯಿನ ಸರಿಯಾಗಿ ಜೋಪಾನ ಮಾಡ್ರಿ ಅಂತೇಳಿ ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.